ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿಯನ್ನು ಅಡ ಇಟ್ಟಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದರು. ದೆಹಲಿಗೆ ಬಂದು ಅಮೆರಿಕ ಉಪ ಕಾರ್ಯದರ್ಶಿ ಹೇಳ್ತಾರೆ, ಭಾರತವನ್ನು ಚೀನಾದಷ್ಟು ಬೆಳೆಯಲು ಬಿಡಲ್ಲ ಅಂತಾರೆ. ಮತ್ತೊಬ್ಬರು ರಷ್ಯಾದ ತೈಲ ಖರೀದಿಗೆ ಹೇಳಿದ್ದೇವೆ ಅಂತಾರೆ. ಇದನ್ನು ಒಬ್ಬ ಕೇಂದ್ರ ಮಂತ್ರಿ ವಿರೋಧ ಮಾಡಿದ್ರ. ಇವರು ನಮ್ಮ ವಿದೇಶಾಂಗ ನೀತಿಯನ್ನು ಅಡ ಇಟ್ಟಿದ್ದಾರೆ. ನೇರವಾಗಿ ಮೋದಿಯವರ ದೇಶದ ಮರ್ಯಾದೆ ಹಾಳಾಗ್ತಿದೆ. ಇವಾಗ RSSನವರು ಎಲ್ಲಿದ್ದಾರೆ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಡೆಲ್ಲಿನಲ್ಲಿ ಹೇಳ್ತಾರೆ, ನಾವು ಚೈನಾ ಜೊತೆ ಮಾಡಿದಂಥ ತಪ್ಪು ನಾವು ಭಾರತ ದೇಶದಲ್ಲಿ ಮಾಡೋಕ್ಕೆ ಹೋಗಲ್ಲ, ಭಾರತಕ್ಕೆ ನಾವು ಬೆಳಿಲಿಕ್ಕೆ ಬಿಡಲ್ಲ ಅಂತಾನೆ. ಎಲ್ಲಿ? ಇಲ್ಲಿ ದೇಶದಲ್ಲಿ ಎಷ್ಟು ಗ್ರಾಂಟೆಡ್ ತೊಗೊಂಡಿದ್ದಾರೆ ನೋಡಿ ನಮ್ಮ ರಾಷ್ಟ್ರಕ್ಕೆ ಅವರು. ನಿನ್ನೆ US ಸೆಕ್ರೆಟರಿ ಆಫ್ ಟ್ರೆಷರಿ ಅಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಈಕ್ವಲೆಂಟು ಸ್ಕಾಟ್ ಅಂತ, ಅವರೇನು ಹೇಳ್ತಾರೆ, ನಾವು ಕೇಂದ್ರ ಸರ್ಕಾರ ವಿದೇಶಾಂಗ ನೀತಿಯನ್ನು ಅಡ ಇಟ್ಟಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದರು. ದೆಹಲಿಗೆ ಬಂದು ಅಮೆರಿಕ ಉಪ ಕಾರ್ಯದರ್ಶಿ ಹೇಳ್ತಾರೆ, ಭಾರತವನ್ನು ಚೀನಾದಷ್ಟು ಬೆಳೆಯಲು ಬಿಡಲ್ಲ ಅಂತಾರೆ. ಮತ್ತೊಬ್ಬರು ರಷ್ಯಾದ ತೈಲ ಖರೀದಿಗೆ ಹೇಳಿದ್ದೇವೆ ಅಂತಾರೆ. ಇದನ್ನು ಒಬ್ಬ ಕೇಂದ್ರ ಮಂತ್ರಿ ವಿರೋಧ ಮಾಡಿದ್ರ. ಇವರು ನಮ್ಮ ವಿದೇಶಾಂಗ ನೀತಿಯನ್ನು ಅಡ ಇಟ್ಟಿದ್ದಾರೆ. ನೇರವಾಗಿ ಮೋದಿಯವರ ದೇಶದ ಮರ್ಯಾದೆ ಹಾಳಾಗ್ತಿದೆ. ಇವಾಗ RSSನವರು ಎಲ್ಲಿದ್ದಾರೆ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಡೆಲ್ಲಿನಲ್ಲಿ ಹೇಳ್ತಾರೆ, ನಾವು ಚೈನಾ ಜೊತೆ ಮಾಡಿದಂಥ ತಪ್ಪು ನಾವು ಭಾರತ ದೇಶದಲ್ಲಿ ಮಾಡೋಕ್ಕೆ ಹೋಗಲ್ಲ, ಭಾರತಕ್ಕೆ ನಾವು ಬೆಳಿಲಿಕ್ಕೆ ಬಿಡಲ್ಲ ಅಂತಾನೆ. ಎಲ್ಲಿ? ಇಲ್ಲಿ ದೇಶದಲ್ಲಿ ಎಷ್ಟು ಗ್ರಾಂಟೆಡ್ ತೊಗೊಂಡಿದ್ದಾರೆ ನೋಡಿ ನಮ್ಮ ರಾಷ್ಟ್ರಕ್ಕೆ ಅವರು. ನಿನ್ನೆ US ಸೆಕ್ರೆಟರಿ ಆಫ್ ಟ್ರೆಷರಿ ಅಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಈಕ್ವಲೆಂಟು ಸ್ಕಾಟ್ ಅಂತ, ಅವರೇನು ಹೇಳ್ತಾರೆ, ನಾವು